ಹಿಂದೂ ಮಹಾಗಣಪತಿ ಕಡಬ, ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ವತಿಯಿಂದ ಆಯೋಜಿಸಿರುವಂತಹ ಗಣಪತಿ ಆಯೋಜನೆ ಇವತ್ತು ವಿಸರ್ಜನಾ ಕಾರ್ಯಕ್ರಮ ಇದೆ. ಇದರಲ್ಲಿ ನಮ್ಮ ರಾಘಣ್ಣರು, ನಮ್ಮ ಮ್ಯೂಸಿಕ್ ಮಾಸ್ಟರ್ ಆದಂತಹ ಯೋಗೀಶಣ್ಣವರು ಸಭೆ ನಡೀತಾ ಇದೆ. ಇವಾಗ ವಿಸರ್ಜನಾ ಮಹೋತ್ಸವಕ್ಕೆ ಕೆಲವೊಂದು ಸ್ವಾಮೀಜಿಗಳೆಲ್ಲ ಆಗಮಿಸಿದ್ದಾರೆ. ಭಾರತಾದ್ಯಂತ ಅಲ್ಲ, ಭಾರತದ ಜೊತೆಗೆ 46 ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಇದು ಹರಡಿಕೊಂಡಿದೆ. ಇದು ನಮ್ಮ ಮುದ್ದು ಗಣಪತಿ, ಕಡಬದ ಗಣಪತಿ. ಇನ್ನೊಂದು ಹಿಂದೂ ಜಾಗೃತಿ ಮುಖ್ಯಸ್ಥರೊಬ್ಬರು ಇದ್ರು, ಪರಮ ಪೂಜನೀಯ ಗುರೂಜಿ. ಅವರು ರಾಷ್ಟ್ರೀಯ ವಿಶ್ವಾಸ ಅವರು ತುಂಬಾ ಬ್ಯುಸಿಯಾಗಿ ಓಡಾಡ್ತಾ ಇದ್ದಾರೆ. ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು. ಆದ್ರೆ ಅದರ ಕಾರ್ಯಕರ್ತರು ಯಾರಿದ್ದಾರೆ, ಅವರು ಮಾಡ್ತಿರೋ ಕೆಲಸ ಯಾವುದು? ಸಂಘ ಏನು ಮಾಡೋದು? RSS never does anything, but the ಸ್ವಯಂ ಸೇವಕ್ does everything. ಸಂಘ ಏನು ಮಾಡೋದಿಲ್ಲ, ಸ್ವಯಂ ಸೇವಕರು ಮಾಡದೇ ಇರುವ ಕೆಲಸವಿಲ್ಲ ಅನ್ನೋದನ್ನ ಪರಮ ಪೂಜನೀಯ ಗುರೂಜಿ ಹೇಳ್ತಾರೆ. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅವಶ್ಯಕತೆ ಎಷ್ಟಿದೆ, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಅವಶ್ಯಕತೆ ಎಷ್ಟಿದೆ? ನಿಮಗೆ ಯಾರಾದ್ರೂ ಮಾತಾಡಬೇಕಾದ್ರೆ, ದೇಶದ ವಿರೋಧಿಗಳ ಮಾತಾಡಬೇಕಾದ್ರೆ ಮೊದಲ ಹೆಸರು ತಗೊಳ್ಳೋದು ಎರಡು. ಒಂದು RSS ನ ಬೈತಾರೆ, ಇನ್ನೊಂದು ಅದನ್ನು ಬಿಟ್ಟ ತಕ್ಷಣ ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ ಬೈತಾರೆ. ಅದಾದ್ಮೇಲೆ ಅವರು ಬಂದದ್ದು. ಅಂದ್ರೆ ಈ ಎರಡೂ ಸಂಘಟನೆಗಳ ಸಂಘಟನಾ ಸಾಮರ್ಥ್ಯ ಎಷ್ಟಿದೆ, ಅವರು ಸಮಾಜ ಜಾಗೃತಿಯ ಕೆಲಸವನ್ನು ಎಷ್ಟು ಮಾಡ್ತಾ ಇದ್ದಾರೆ? ಈ ಎರಡೂ ಸಂಘಟನೆಗಳು ಏನಿಲ್ಲ ಅಂತಂದ್ರೆ ನಮ್ಮ ಬೆಳೆಗಳನ್ನ ನಾವು ಬೇಯಿಸ್ಕೋಬಹುದಾಗಿತ್ತು ಅನ್ನೋದು ಅವ್ರಿಗೆ ಗೊತ್ತಿದೆ. ಅದಕ್ಕೋಸ್ಕರ ಅವ್ರು ಬೈತಾರೆ. ಈ ವರ್ಷ ರಾಷ್ಟ್ರೀಯ